ದೂತ ಸಂತರೇ, ಕಾವಲು ದೂತರೇ, ರಥ ಸಾಕ್ಷಿಗಳೇ, ಎಲ್ಲ ಅಪೊಸ್ತಲರೇ, ಪ್ರವಾದಿಗಳೇ, ಪರಿಶುದ್ಧ ಕನ್ನಿಕೆಯೇ, ಈ ಆಲಯದ ಸಂತರಾದ ಸಂತ ಸೆಬಾಸ್ಟಿನರೇ, ಸಂತ ತೆರೇಸಮ್ಮನವರೇ, ನಮ್ಮೆಲ್ಲರಿಗೂ ಪರಿಶುದ್ಧವಾದ ದೈವ ಸಾನ್ನಿಧ್ಯದಲ್ಲಿ ಬಂದಂಥ ಪ್ರತಿಯೊಂದು ವ್ಯಕ್ತಿಗಳು ಫಲವನ್ನು ಅನುಭವಿಸುವಂತೆ, ಬರಲು ಸಾಧ್ಯವಿಲ್ಲದೆ ಕಟ್ಟು ಶೂನ್ಯ ಮಾಯೆಗಳಿಂದ, ಎಲ್ಲ ಮಾಟ ಮಂತ್ರಗಳಿಂದ ಬಂಧಿತರಾಗಿರುವಂಥ ಪ್ರತಿಯೊಬ್ಬರಿಗೂ ಬಿಡುಗಡೆಯನ್ನು, ಸಾಂತ್ವನದ ವಾಕ್ಯವನ್ನು, ನನಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಕೇಳಿಕೊಂಡ ಪತ್ರಗಳ ಮೂಲಕ, ವಾಟ್ಸಪ್ ಮೂಲಕ ಎಲ್ಲರನ್ನ ಈ ನಿಮಿಷದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಫೋನಲ್ಲಿ ಸಿಕ್ಕಿದವರು ಸಿಗದೇ ಇರುವವರು ಎಲ್ಲರನ್ನ ನಿಮ್ಮ ಸಾನ್ನಿಧ್ಯಕ್ಕೆ ಸಮರ್ಪಿಸಿಕೊಡ್ತಿದ್ದೇನೆ. ಪ್ರತಿಯೊಬ್ಬರಿಗೂ ಅವರವರಿಗೆ ಬೇಕಾದಂಥ ಕೃಪಾಶೀರ್ವಾದವನ್ನು, ಅಂತ್ಯಕಾಲದಲ್ಲಿ ರಕ್ಷಣೆಯನ್ನು ಇನ್ನು ಪರಿಶುದ್ಧ ಸಾನ್ನಿಧ್ಯದ ಪಡೆದುಕೊಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಎಲ್ಲರೂ ಒಟ್ಟಾಗಿ ಹೇಳೋಣ. ನಮೋ ಮರಿಯೇ, ವರಪ್ರಸಾದ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬಗಳಿಗಾಗಿ, ನಮ್ಮ ಉದ್ದೇಶಗಳಿಗಾಗಿ ಪ್ರಾರ್ಥಿಸಿರಿ ತಾಯೇ. ಎಡಗೈಯನ್ನು ಹೃದಯದ ಭಾಗದಲ್ಲಿಟ್ಟು ಬಲಗೈಯೊಂದಿಗೆ ನಮ್ಮ ತಲೆ ಮೇಲೆ ಹಸ್ತ ನಿಕ್ಷೇಪ ಮಾಡಿಕೊಳ್ಳುತ್ತಾ ಎಲ್ಲರೂ ಒಟ್ಟಾಗಿ ಹೇಳೋಣ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದಾಗ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೈಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ಲಾರ್ಡ್ ಹೇಳ್ರಿ. ದಯವಿಟ್ಟು ಕುಳಿತುಕೊಳ್ರಿ. ಪ್ರಭೇಸಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಾ, ದೇವನ ಅತಿ ಅಮೂಲ್ಯವಾದ ವಾಗ್ದಾನವುಳ್ಳ ಜೀವಂತ ವಾಕ್ಯಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸಿದ್ದೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ಸಂಜೆ ನಮ್ಮೆಲ್ಲರನ್ನ ಪರಿಪಾಲಿಸುವಂಥ ದೇವನಿಗೆ ನಮ್ಮ ಆತ್ಮ, ಶರೀರ, ಜೀವವನ್ನು ಸಮರ್ಪಿಸಿಕೊಡುತ್ತಾ ವಾಕ್ಯಗಳನ್ನು ಧ್ಯಾನಿಸೋಣ. ಇಲ್ಲಿ ಅನೇಕರ ಒಂದು ಆಲೋಚನೆ, ನಮ್ಮ ಇಡೀ ಪ್ರಪಂಚದಲ್ಲಿ, ಅಂದರೆ ಈ ಭಾರತ ದೇಶದಲ್ಲಿ ನಾವು ಅನೇಕ 3 ಧರ್ಮದ ಹಬ್ಬಗಳನ್ನು ನಾವು ನೋಡ್ತೇವೆ. ಒಂದು ಕ್ರೈಸ್ತರ, ಇನ್ನೊಂದು ಅಕ್ರೈಸ್ತರ, ಇನ್ನೊಂದು ಮುಸ್ಲಿಮರ ಹಬ್ಬಗಳನ್ನು. ಆದರೆ ಇಲ್ಲಿ ಈ ಕ್ರೈಸ್ತನ ಹಬ್ಬ ಹಾಗೂ ಅಕ್ರೈಸ್ತರ ಹಬ್ಬಗಳು, ಮುಸ್ಲಿಮರ ಹಬ್ಬಗಳನ್ನು ನಾವು ನೋಡುವಾಗ ನಾವು ಸಹ ಅನೇಕ ಹಬ್ಬಗಳನ್ನು ಆಚರಿಸಿದೆ. ಆದರೆ ಈಗ ಈ ಆಲಯಕ್ಕೆ ಬಂದು ಕ್ರಿಸ್ತನ ವಾಕ್ಯವನ್ನು ಕೇಳಿ, ಕ್ರಿಸ್ತ ಜಯಂತಿ ಅಂದರೆ ಕ್ರಿಸ್ಮಸ್ ಹಬ್ಬ, ಈ ಹಬ್ಬದ ಅರ್ಥ ಏನು, ಈ ಹಬ್ಬವು ಯಾರಿಗಾಗಿ, ಇದು ಹಬ್ಬವಾ ಇಲ್ಲ ಇದೊಂದು ಆಚರಣೆನಾ, ಇದನ್ನು ಕುರಿತು ನಾವಿಂದು ಧ್ಯಾನಿಸಲಿಕ್ಕಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ. ಇಲ್ಲಿ ಅನೇಕ ಈ ಹಬ್ಬಗಳು ವಿಭಿನ್ನವಾಗಿ ನಾವು ಆಚರಿಸುವುದನ್ನು ನಾವು ನೋಡ್ತೇವೆ. ಆದರೆ ಈ ಕ್ರೈಸ್ತ ಧರ್ಮದಲ್ಲಿ ಹಬ್ಬಕ್ಕೆ ತಯಾರನ್ನು ಮಾಡ್ತೇವೆ. ಏನು ತಯಾರು? ನಾವೀಗ ಸಾಧಾರಣ ಕಾಲದಿಂದ ಆಗಮನ ಕಾಲಕ್ಕೆ ಹಾಗೂ ಕ್ರಿಸ್ತನ ಮರಣವನ್ನು ನಾವು ನೋಡುವಾಗ ನಾವು ಈಸ್ಟರ್ ಹಬ್ಬವನ್ನು ಆಚರಿಸ್ತೇವೆ, ಪುನರುತ್ಥಾನದ ಹಬ್ಬ. ಆಗ 40 ದಿವಸದ ನಾವು ಕಠಿಣವಾದಂಥ ಹಬ್ಬಕ್ಕೆ ಸಿದ್ಧತೆಯನ್ನು, ಆತ್ಮ ಶೋಧನೆಯನ್ನು ಮಾಡಿಕೊಂಡು ಆಚರಿಸುವಂಥ ಒಂದು ಹಬ್ಬಗಳು.
ಈ ಹಬ್ಬಕ್ಕೆ ಯಾಕೆ ನಾವು ಸಿದ್ಧತೆಯನ್ನು ಮಾಡಬೇಕು? ಈ ಹಬ್ಬಕ್ಕೆ ಏನು ಸಿದ್ಧತೆ? ಈಗ ಡಿಸೆಂಬರ್ 25 ಆಲ್ರೆಡಿ ನಾವು ಹೊರದೇಶದಲ್ಲಿ, ಅಂದರೆ ನಾವು ಜರ್ಮನ್ ಹಾಗೂ ಸ್ವಿಟ್ಜರ್ಲ್ಯಾಂಡ್, ಅದಾದಮೇಲೆ ಅಮೇರಿಕಾ, ಅಲ್ಲೆಲ್ಲ ನೋಡಿದರೆ ಅಲ್ಲಿ ಪೂರ ಕ್ರೈಸ್ತರು ಇರುವಂಥ ದೇಶವಾದ ಕಾರಣ ಅಲ್ಲಿ 1 ತಿಂಗಳು ಹಬ್ಬದ ಆಚರಣೆ ಇರ್ತದೆ. 1ನೇ ತಾರೀಕು, ಡಿಸೆಂಬರ್ 1ನೇ ತಾರೀಕಿನಿಂದ ಜಾನ್ವರಿ 1ನೇ ತಾರೀಕಿವರೆಗೂ ಹಬ್ಬವು ಹಬ್ಬದ ವಾತಾವರಣ. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ನಾವು ಆ ರೀತಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕ್ರೈಸ್ತರಿಗೆ ಒಂದು 25ನೇ ತಾರೀಕು ಒಂದು ಶ್ರೇಷ್ಠವಾದಂಥ ದಿನ, ಹಬ್ಬವೆಂಬುದಾಗಿ ನಾವು ಆಚರಿಸ್ತೇವೆ. ಈ ಕ್ರಿಸ್ತನು ಯಾರಿಗಾಗಿ ಬಂದದ್ದು? ಈ ಕ್ರಿಸ್ತನು ಬಂದಂಥ ಉದ್ದೇಶ ಏನು? ಇದು ತುಂಬ ಮುಖ್ಯವಾಗಿ ಚಿಂತಿಸುವಂಥ ಒಂದು ಕಾರ್ಯ. ನಾವು ಅನೇಕ ಧರ್ಮದಲ್ಲಿದ್ದೇವೆ, ಹಿಂದೂಗಳಲ್ಲೂ ಅನೇಕ ಪಂಗಡಗಳಿದ್ದಾವೆ. ಒಂದೇ ಒಂದು ಸೆನ್ಸಸ್ನ ಕ್ರೈಸ್ತರಿಗೆ ಒಂದೇ ಒಂದು, ಅದು ಶ್ರೇಷ್ಠವಾದಂಥ ಈ ಒಂದು ಧರ್ಮದಲ್ಲಿ ದೇವನ ಪ್ರಸನ್ನತೆಯನ್ನು ನಾವು ನೋಡುವಂಥದ್ದು. ಈ ಯೇಸು ಕ್ರಿಸ್ತನ ಜನನ ಆಗುವ ಶತಮಾನದ ಹಿಂದೆ, ಈಗ 2023, ಇನ್ನೇನೋ ಒಂದು ತಿಂಗಳಲ್ಲಿ 24ಕ್ಕೆ ನಾವು ಕಾಲಿಡ್ತೇವೆ. ಈ 2023 ವರ್ಷಗಳ ಹಿಂದಿನ ಚರಿತ್ರೆಯನ್ನು ನಾವು ನೋಡುವಾಗ ಕ್ರಿಸ್ತನ ಹುಟ್ಟು, ಕ್ರಿಸ್ತನ ಮರಣ, ಇದು 2 ಹಳೆ ಒಡಂಬಡಿಕೆಯಲ್ಲಿ, ಇಲ್ಲಿ 2 ಭಾಗಗಳನ್ನು ನಾವು ನೋಡ್ತೇವೆ ಬೈಬಲಲ್ಲಿ. ಒಂದು ಹಳೆ ಒಡಂಬಡಿಕೆ, ಒಂದು ಹೊಸ ಒಡಂಬಡಿಕೆ. ಈ ಹಳೆ ಒಡಂಬಡಿಕೆಯಲ್ಲಿ ಯೇಸುವಿನ ಜನನ ಮತ್ತು ಮರಣದ ಬಗ್ಗೆ ಪ್ರವಾದಿಗಳು ಪ್ರವಾದಿಸಿದರು. ಈ ಒಂದು ಪ್ರವಾದನ ವಾಕ್ಯ ಯಾವ ಧರ್ಮದಲ್ಲೂ, ಯಾವ ಧರ್ಮಗ್ರಂಥದಲ್ಲೂ ಬರೆದಿಲ್ಲ. ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ಈ ಪ್ರವಾದನ ಗ್ರಂಥ ಅಂದರೆ ಯೇಸು ಕ್ರಿಸ್ತನ ಜನನ, ಯೇಸು ಕ್ರಿಸ್ತನ ಮರಣ, ಅದಕ್ಕೆ ಕ್ರಿಸ್ತಪೂರ್ವ, ಕ್ರಿಸ್ತ ಶಕ ಎಂಬುದಾಗಿ ನಾವು ಕೂಗ್ತೇವೆ, ಬರೀತೇವೆ. ಅದು ಯಾರಾದರೂ ಬರೀಲೇಬೇಕು. ಕ್ರಿಸ್ತ ಶಕ, ಕ್ರಿಸ್ತಪೂರ್ವ. ಇಲ್ಲಿ ಯೇಸು ಕ್ರಿಸ್ತನ ಜನನ ಮತ್ತು ಮರಣದ ಬಗ್ಗೆ ಸಾವಿರಾರು ವರ್ಷಗಳ ಹಿಂದೆಯೇ ಪ್ರವಾದಿಸುವಂಥ ಪ್ರವಾದನ ವಾಕ್ಯಗಳು ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಇಲ್ಲಿ ಬರೆಯಲ್ಪಟ್ಟಿದ್ದು. ಅದು ಅಕ್ಷರಸ್ಥ ಅಕ್ಷ ಇಲ್ಲಿ ಸತ್ಯವಾದದ್ದು. ಅದು ಈ 25ನೇ ತಾರೀಕು ಇಡೀ ಪ್ರಪಂಚದಲ್ಲಿ ಗೋಚರಿಸುವಂಥ ಒಂದು ದೊಡ್ಡ ಒಂದು ಹಬ್ಬದ ವಾತಾವರಣವನ್ನು ನಾವು ನೋಡ್ತೇವೆ. ಇಲ್ಲಿ ಯೇಸು ಕ್ರಿಸ್ತನ ಜನನ ಏತಕ್ಕೆ ಈ ಭೂಮಿಯಲ್ಲಿ? ಈ ಯೇಸು ಕ್ರಿಸ್ತನು ಯಾರು? ಯೇಸು ಕ್ರಿಸ್ತನು ಏತಕ್ಕಾಗಿ ಈ ಭೂಮಿಯಲ್ಲಿ ಬಂದರು ಎಂಬುದನ್ನು ನಾವು ಅಧ್ಯಯನ ಮಾಡುವಾಗ, ಈ ಯೇಸು ಕ್ರಿಸ್ತನು ಕ್ರಿಶ್ಚಿಯನ್ಗೆ ಮಾತ್ರ ದೇವರಾ? ಬೇರೆ ಯಾರಿಗೂ ದೇವರಲ್ವಾ? ಈ ಯೇಸು ಕ್ರಿಸ್ತನು ಬಂದದ್ದು ನಮಗಾಗಿ, ಅಂದರೆ ಕ್ರೈಸ್ತ ಧರ್ಮಕ್ಕೆ ಅಂತೂ. ನಾವು ಅನೇಕ ಕ್ರೈಸ್ತರುಗಳು ನಾವು ಈ ಚರ್ಚಿಗೆ ಬರ್ತಾ ಇದ್ದೀವಿ. ನಮಗೆ ಈ ಯೇಸು ಕ್ರಿಸ್ತನ ಸಂಪರ್ಕ, ಯೇಸು ಕ್ರಿಸ್ತನು ದೇವನಾಗಿ ನಾವು ಸ್ವೀಕಾರ ಮಾಡೋದ್ರಲ್ಲಿ ತಪ್ಪ ಸರಿನಾ ಎಂಬ ಒಂದು ಸಂಶಯ ಕೂಡ ಅನೇಕ ಜನರಿಗೆ. ಒಂದು ತಿಳ್ಕೊಳ್ರಿ, ಯೇಸು ಕ್ರಿಸ್ತನ ಈ ಒಂದು ಬರುವಣ ನವೆಂಬರ್ ತಿಂಗಳಲ್ಲಿ ನೀವೊಂದು ಹಬ್ಬವನ್ನು ಆಚರಿಸ್ತೀರ. ಇಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿ ಒಂದು ಹಬ್ಬ, ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬ ಅಂದರೆ ಏನು? ಇಲ್ಲಿ ಎಷ್ಟು ಜನ ಹಿಂದೂಗಳು ಇದ್ದೀರಿ? ಕೈ ಮೇಲೆ ಮಾಡ್ರಿ. ಹಿಂದೂಗಳು, ಹಾಂ, ಆಲ್ಮೋಸ್ಟ್ ಎಲ್ಲ ಹಿಂದೂಗಳು ಇದ್ದೀರಿ. ಏನಕ್ಕೆ ದೀಪಾವಳಿ? ಅದೇ ಬ್ರದರ್, ಮನೆಯಲ್ಲಿ ಬಾಗಿಲು ತೊಳೆದ್ಬಿಟ್ಟು ಒಂದು ದೀಪ ಹಚ್ಚಿಸ್ಬಿಟ್ಟು ಪಟಾಕಿ ಡಮ ಡಮ ಪಟಾಕಿ ಹೊಡೆದ್ಬಿಡ್ತೀವಿ, ಹೌದಾ? ದೀಪ ಹಚ್ತಿರತ್ತಾನೆ. ಇವತ್ತು ಕಡೆ ಕಾರ್ತಿಕ, ಹೌದಾ? ಕಡೆ ಇನ್ನೊಂದು ಸೋಮವಾರ ಇದೆಯಾ? ಹಾಂ, ಇನ್ನೊಂದು ಸೋಮವಾರ. ಈ ಸೋಮವಾರ ನೀವು ಕಾರ್ತಿಕವನ್ನು ಆಚರಿಸ್ತೀರಿ. ಮನೆ ಮುಂದೆ ದೀಪ ಹಚ್ಚಿಸ್ತೀರಿ ಬಾಗಿಲಲ್ಲಿ. ಏನಕ್ಕೆ? ಹಾಂ, ಗೊತ್ತು, ಬೆಳಕಿನ ಹಬ್ಬ. ಏನಕ್ಕೆ? ಏನಕ್ಕೆ ಲೈಟ್ ಹಾಕಿದರೆ ಹಬ್ಬ ಅಲ್ವಾ? ಯಾಕೆ ದೀಪ ಹಚ್ಚಬೇಕು? ಬಾಗಿಲ ಹತ್ರ ಯಾಕೆ ದೀಪ ಹಚ್ತೀರಿ?
ಹೇಳ್ರಿ ನೋಡೋಣ. ಏನು ಗೊತ್ತಿಲ್ಲ ಬ್ರದರ್, ನಮ್ಮ ಅಜ್ಜಿ ಮಾಡ್ತಾಯಿದ್ರು, ಅದಾದಮೇಲೆ ಯಾವುದೋ ಪುರೋಹಿತರು ಹೇಳ್ಕೊಟ್ರು, ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಲೂಯ. ಆದಿ ಕಾಂಡದಲ್ಲಿ, ವಿಮೋಚನಾ ಕಾಂಡದಲ್ಲಿ ಹಾಗೂ ಇಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ, ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನನ್ನು ಈ ಭೂಮಿಯಲ್ಲಿ ವಧಿಸ್ತಾರೆ. ಅಂದರೆ ಅವರನ್ನು ಈ ಲೋಕದಲ್ಲಿ ಜನರು ಶಿಕ್ಷಿಸಿ ಶಿಲುಬೆಗೆ ಹಾಕುವಂಥ ಕಾರ್ಯವನ್ನು ನಾವು ನೋಡ್ತೇವೆ. ಇಲ್ಲಿ ಇದಕ್ಕೆ ಮುಂಚೆ ನಾವು ಆದಿಕಾಂಡದಲ್ಲಿ ಈ 3 ಅಧ್ಯಾಯಗಳನ್ನು ನಾವು ನೋಡುವಾಗ ಅಂದು ಪಾಸ್ಕಾ ಹಬ್ಬ ಎಂಬುದಾಗಿ ಒಂದು ಹಬ್ಬವನ್ನು ಆಚರಿಸ್ತಾರೆ. ಈ ಹಬ್ಬ ಏನಂತೇಳಿದರೆ, ಜನರು ಮಾಡಿದಂಥ ಪಾಪದ ನಿಮಿತ್ತವಾಗಿ ಯೇಸು ಕ್ರಿಸ್ತನ ಬರೋಣಕ್ಕೆ ಮುಂಚೆ ಅಲ್ಲಿ ಜೆರುಸಲೇಮ್ ಪಟ್ಟಣ, ಅಂದರೆ ಈಗ ಏನಿದೆ ನಾವು ಇಸ್ರಾಯೇಲಲ್ಲಿ ಯೇಸು ಕ್ರಿಸ್ತನ ಜನನವಾದಂಥ ಆ ಒಂದು ಪಟ್ಟಣದಲ್ಲಿ ಮಹಾದೇವಾಲಯ ಎಂಬುದಾಗಿ, ಅಲ್ಲಿ ಸೊಲೊಮನ್ ಟೆಂಪಲ್ ಎಂಬುದಾಗಿ ಕರೆಯಲ್ಪಡ್ತದೋ, ಅಲ್ಲಿ ಬಲಿದಾನವನ್ನು ಮಾಡಬೇಕಾಗಿತ್ತು, ಬಲಿ ಕೊಡಬೇಕಾಗಿತ್ತು. ಏತಕ್ಕಾಗಿ? ನಮ್ಮ ಪಾಪದ ಪರಿಹಾರಕ್ಕಾಗಿ. ಆಗ ಯಾರು ನಮಗಾಗಿ ರಕ್ತವನ್ನು ಸುರಿಸಿ ತ್ಯಾಗವನ್ನು ಮಾಡಿದಂಥ ಒಂದು ದೇವರನ್ನು ನಾವು ಬೈಬಲಲ್ಲಿ ಈಗ ಹೊಸ ಒಡಂಬಡಿಕೆ ನಂತರ ನಾವು ನೋಡ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ಇನ್ನೂ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿರಲಿಲ್ಲ. ಈ ಸಲುವಾಗಿ ಅಂದು ಆ ಬಲಿಯನ್ನು ಅರ್ಪಿಸುವ ಸಂಕೇತವಾಗಿ ಒಂದು ಮನೆಯಲ್ಲಿ ಈ ಪಾಸ್ಕಾ ಹಬ್ಬದ ಆಚರಣೆ, ಈ ಒಂದು ಮನೆಯಲ್ಲಿ ಹಬ್ಬ ಆಚರಣೆ ಮಾಡ್ತಾರೆ ಅಂತೇಳಿದರೆ, ಈಗ ಇದೆತ್ತವೆ ಅಲ್ಲಿ ನಾವು ನೋಡ್ತೇವೆ. ಅಲ್ಲಿ ಬಲಿಯನ್ನು ಅರ್ಪಿಸಿ ಆ ಕೊಯ್ದಂಥ 1 ವರ್ಷಕ್ಕೆ ಮೀರದಂಥ ಒಂದು ಗಂಡು ಕುರಿಯೋ ಆಡೋ ಅದರ ರಕ್ತವನ್ನು 2 ಪಟ್ಟಿಗೆ, ನಿಲುಪಟ್ಟಿಗೆ ಹಚ್ಚಿ, ಅರ್ಥ ಮಾಡ್ಕೊಳ್ರಿ. 2 ನಿಲುಪಟ್ಟಿ ಯಾವುದು? ಚೌಕಟ್ಟು. ಈಗ ನೀವು ಹಚ್ಚುವಂಥ ಕುಂಕುಮ, ಇದರದ ಸಂಕೇತ ಆದಿಯಲ್ಲಿ ದೇವನು ಯಾರ ಒಂದು ಮನೆಯಲ್ಲಿ ಪಾಪ ಪರಿಹಾರದ ಬಲಿಯನ್ನು ಅರ್ಪಿಸಿ ಆ ತಂದಂಥ ರಕ್ತವನ್ನು ತನ್ನ 2 ನಿಲು ಪಟ್ಟಿಯಲ್ಲಿ ಹಚ್ಚಿ, ಅಲ್ಲಿ ಆ ಒಂದು ಸಂಹಾರನ್ನು ನೈಟ್ ದೇವನು ಅಲ್ಲಿ ಆ ಮನೆಗಳನ್ನು ಹಾದು ಹೋಗುವಾಗ, ಯಾರ ಮನೆಯಲ್ಲಿ ಹೊಸ್ಲಲ್ಲಿ ಆ ರಕ್ತ ಇದೆಯೋ ಆ ಮನೆಯನ್ನು ಬಿಟ್ಟು ಹಾದು ಹೋಗುವಾಗ, ರಕ್ತ ಇಲ್ಲದಂಥ ಮನೆಯಲ್ಲಿ ಅಲ್ಲಿ ಅನೇಕ ಜನ ಸಾವು ನೋವುಗಳು ಸಂಭವಿಸ್ತದೆ. ಈ ಸಂಕೇತವಾಗಿ ಆದಿಯಲ್ಲಿ, ನೀವು ಬೈಬಲಲ್ಲಿ ಅದನ್ನು, ಈಗ ಸಬ್ಜೆಕ್ಟ್ ಇಲ್ಲ, ಅದನ್ನು ಓದಲಿಕ್ಕೆ ಆಗಲಿಲ್ಲ, ನೀವು ಇನ್ನೊಂದು ದಿನಗಳು ಬಂದಾಗ ನೋಡೋಣ. ಈ ಸಂಕೇತವಾಗಿ ಇದನ್ನು ಮಾಡ್ಕೊಂಡು ಬಂದು, ಅದೇ ರೀತಿಯಲ್ಲಿ ಈ ಗೊಂಬೆಗಳು ವಿಗ್ರಹಗಳನ್ನು ಮಾಡಿದ್ದು ಆ ಸಮಯದಲ್ಲಿ ಈ ಇಸ್ರಾಯೇಲ್ ಮಕ್ಕಳು ಅವರು ಪೂಜಿಸಿದ್ದು ಈ ನವಿಲು, ಅವರಿಗಿಷ್ಟ ಬಂದಂಥ ಗೊಂಬೆಗಳನ್ನು ಮಾಡಿ ದೇವರಾಗಿ ಕಾರಣ ಏಕೆಂದರೆ ಆರಾಧಿಸುವಂಥ ಒಂದು ವ್ಯಕ್ತಿ, ದೇವನ ಕಡೆಯಲ್ಲಿ ಕರ್ಕೊಂಡು ಬರುವಂಥ ವ್ಯಕ್ತಿ 40 ದಿವಸ ಕಣ್ಣು ಮರೆಯಾಗಿ ಆತನು ಸೀನಾಯಿ ಬೆಟ್ಟಕ್ಕೆ ಹೋದ ಕಾರಣ, ದೇವರು ಅವರನ್ನು ಕರ್ಕೊಂಡ ಕಾರಣ, ಅಲ್ಲಿ ದೇವನು ಅವರಿಗೆ ಬೋಧಿಸುವಂಥ ಬೋಧನೆಯನ್ನು ಕೇಳುವುದಕ್ಕಾಗಿಯೂ ದೇವನು ಅವರನ್ನು ಸಿದ್ಧಪಡಿಸುವಂಥ ಕಾರ್ಯಕ್ಕಾಗಿ ಆತನು ಪರಲೋಕ, ಅಂದರೆ ಆ ಸೀನಾಯಿ ಬೆಟ್ಟ ಪರಲೋಕದ ಅನುಭವವನ್ನು ಕೊಡುವಾಗ ಅಲ್ಲಿ ದೇವರನ್ನು ಆರಾಧಿಸಲಿಕ್ಕೂ, ದೇವರನ್ನು ತೋರಿಸ್ಲಿಕ್ಕೂ, ದೇವರಲ್ಲಿ ಕೇಳುವುದಕ್ಕೂ ಯಾರು ಇಲ್ಲದ ಕಾರಣ ತನ್ನ ಸ್ವಂತ ಇಷ್ಟದಂತೆ ದೇವನು ದೇವತೆಗಳನ್ನು ಆರಾಧಿಸ್ಲಿಕ್ಕಾಗಿ ಅವ್ರಿಗೆ ಇಷ್ಟ ಬಂದಂಗೆ ಗೊಂಬೆಗಳನ್ನು ಮಾಡಿ ಆರಾಧಿಸಿದ್ದೆ. ಈಗ ನಾವು ಇಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ನಾವು ನೋಡ್ತೇವೆ ವಿಗ್ರಹಾರಾಧನೆಯ ವಿಗ್ರಹಗಳು. ಅರ್ಥ ಆಯ್ತಾ? ಇನ್ನೊಂದು ದೀಪ ಹಚ್ಚುವಂಥದ್ದು. ಹೊಸ ಒಡಂಬಡಿಕೆಯ ನಂತರ, ಹೊಸ ಒಡಂಬಡಿಕೆ ಇದು ಕುಂಕುಮವು ರಕ್ತಕ್ಕೆ ಸಮ. ಈ ಕುಂಕುಮ ಆದ ಮೇಲೆ ಮನೆ ಹೊಸ್ಲಲ್ಲಿ ದೀಪವನ್ನು ಹಚ್ಚುವಂಥದ್ದು ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ.
ಯೋಹಾನನ ಶುಭ ಸಂದೇಶಕ್ಕೆ ತಿರುಗಿಸ್ಕೊಳ್ರಿ. ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 1ರಿಂದ ವಾಕ್ಯಗಳು. ಯೋಹಾನ, ಗಾಸ್ಪಲ್ ಜಾನ್. ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬುವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು. ಅನಾದಿಯಿಂದಲೇ ಅವರು ದೇವರೊಂದಿಗೆ ಇದ್ದರು. ದಿವ್ಯವಾಣಿಯ ಮುಖಾಂತರವೇ ಸಮಸ್ತವು ಉಂಟಾಯಿತು. ಉಂಟಾದವುಗಳಲ್ಲಿ ಯಾವುದು ಆ ದಿವ್ಯವಾಣಿಯಿಂದಲ್ಲದೆ ಆದುದಲ್ಲ. ಆ ದಿವ್ಯವಾಣಿಯಲ್ಲಿ ಸಜೀವವಿತ್ತು. ಆ ಜೀವವೇ ಮಾನವ ಜನಾಂಗದ ಜ್ಯೋತಿಯಾಗಿತ್ತು. ಆ ಜ್ಯೋತಿ ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕತ್ತಲಿಗಾದರೂ ಅದನ್ನು ನಿಗ್ರಹಿಸಲು ಆಗಲಿಲ್ಲ. 9 ತನಕ ಹೋದ್ರಿ. ದೇವರು ಒಬ್ಬ ವ್ಯಕ್ತಿಯನ್ನು ಕಳುಹಿಸಿದರು. ಆತನ ಹೆಸರು ಯೋಹಾನ. ಈತನು ಸಾಕ್ಷಿ ಕೊಡಲು ಬಂದನು. ತನ್ನ ಮುಖಾಂತರ ಸರ್ವರು ವಿಶ್ವಾಸಿಸುವಂತೆ ಆ ಜ್ಯೋತಿಯನ್ನು ಕುರಿತು ಸಾಕ್ಷಿ ನೀಡಿದನು. ಈತನೇ ಜ್ಯೋತಿಯಾಗಿರಲಿಲ್ಲ, ಆ ಜ್ಯೋತಿಯನ್ನು ಕುರಿತು ಸಾಕ್ಷಿ ನೀಡಲೆಂದೇ ಬಂದನು. ನಿಜವಾದ ಜ್ಯೋತಿ ಆ ದಿವ್ಯವಾಣಿಯೇ. ಮಾನವರೆಲ್ಲರನ್ನು ಬೆಳಗಿಸಲು ಲೋಕಕ್ಕೆ ಆಗಮಿಸಲಿದ್ದ ಜಗಜ್ಯೋತಿ ಅವರೇ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಬಲಗೈ ಮೇಲೆ ಮಾಡಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲೆಲೂಯಾ. ಜಗತ್ತಿಗೆ ಜ್ಯೋತಿಯಾಗಿ ಬಂದಂಥ ದೇವನನ್ನ ಗುರುತಿಸುವ ಸಂಕೇತವಾಗಿ ನಿಮ್ಮ ಮನೆಯಲ್ಲಿ ನೀವು ಈ ನವೆಂಬರ್ ಹಾಗೂ ಡಿಸೆಂಬರ್, ಈ ಡಿಸೆಂಬರಲ್ಲಿ ಇಡೀ ಜಗತ್ತೇ ಆ ಜ್ಯೋತಿಯನ್ನು ನಾವು ನೋಡ್ತೇವೆ. ಸ್ಟಾರ್ಗಳ ಮೂಲಕ ಹಾಗೂ ಅನೇಕ ಲೈಟ್ಗಳಲ್ಲಿ ಹಾಕಿ ಡಿಸೆಂಬರ್ 1